ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಮಾಂದಿ ಮಿಥುನ ರಾಶಿಯಲ್ಲಿ ಉದಯ ಆಗಿದೆ, ಚಂದ್ರ ಕೇತುಗಳು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ರವಿ ಬುಧ ಹಾಗೂ ಶನೈಶ್ಚರರಿದ್ದಾರೆ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು ಇರ್ತಕ್ಕಂಥದ್ದು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಬಂಧುಗಳ ವಿಚಾರದಲ್ಲಿ ಮನಸ್ತಾಪಗಳಾಗುತ್ತೆ, ಕ್ಲೇಶಗಳಾಗುತ್ತೆ, ಕಲಹ ಅಂತೀವಲ್ಲ ಅದು ಉಂಟಾಗೋ ಸಾಧ್ಯತೆ, ಮನಸ್ತಾಪ ಬರುತ್ತೆ. ಯಾಕಾದರೂ ಇವ್ರ ಜೊತೆಗಿದ್ದೀನೋ ಈ ರೀತಿಯ ಒಂದು ಮನಸ್ಸು ನಿಮಗೆ ಸ್ವಲ್ಪ ನೋವಾಗುತ್ತೆ ಮತ್ತು ಸ್ವಲ್ಪ ಭಯದ ವಾತಾವರಣವೂ ಇದೆ. ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಸೇವಕರು ಈ ದಿವಸ ಕೈ ಕೊಟ್ಬಿಡ್ತಾರೆ, ಕೆಲಸದ ಪರಿಶ್ರಮ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸಹಜವಾಗಿ ಕೆಲಸದಲ್ಲಿ ಅನುಕೂಲಗಳಿದ್ದಾವೆ, ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಪ್ರಾರ್ಥನೆಗೆ ಮುಖ್ಯವಾಗಿ ಈ ದಿವಸ ಸುಮಂಗಲೆಯರಿಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸುಮಂಗಲೆಯರ ಆರಾಧನೆ ಅಥವಾ ಅವರ ಒಂದು ಸೇವೆ, ಅವರಿಗೆ ಕೊಡ್ತಕ್ಕಂಥ ಉಡುಗೊರೆ ಇದು ತುಂಬ ಅನುಕೂಲ ಆಗುತ್ತೆ. ಮುತ್ತೈದೆಯರಿಗೆ ಮಂಗಳ ದ್ರವ್ಯ ದಾನ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ ಹಣಕಾಸಿನ ತೊಂದರೆಯನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಕುಟುಂಬದವ್ರ ಜೊತೆಗಿನ ಹಣಕಾಸಿನ ವ್ಯವಹಾರ ತೊಂದರೆಯಿಂದ ಕೂಡಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಿರಿಕಿರಿ ಇದೆ. ಈ ದಿವಸ ಬಯಸ್ಕೊಳ್ಬೇಕಾಗುತ್ತೆ, ನೀವು ಚೆನ್ನಾಗಿ ಓದೋಲ್ಲ ಈ ದಿವಸ, ಅದು ಕಿರಿಕಿರಿ ಆಗುತ್ತೆ. ಇನ್ನು ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಪರಿಶ್ರಮದಿಂದ ಕೆಲಸ ಚೆನ್ನಾಗಿರ್ತದೆ, ಆದರೆ ಪರಿಶ್ರಮವೂ ಇರ್ತದೆ. ಹೀಗಾಗಿ ದಿವಸ ಸ್ವಲ್ಪ ಡಲ್ ಆಗಿರ್ತದೆ, ಮನಸ್ಸು ಅಷ್ಟು ಪ್ರಫುಲ್ಲವಾಗಿರೋದಿಲ್ಲ, ಪ್ರಶಾಂತವಾಗಿರೋದಿಲ್ಲ. ಇದರ ನಿವಾರಣೆಗೆ, ಕಷ್ಟ ನಿವಾರಣೆಗೆ ಏನು ಮಾಡಬೇಕು? ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ 108 ಬಾರಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಸ್ವಲ್ಪ ಹುಷಾರಾಗಿರಿ. ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಜೊತೆಗೆ ನೀರಿನ ಪ್ರಯಾಣದಲ್ಲಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ನೀರಿನ ಪ್ರದೇಶಗಳಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ದೋಣಿಗಳಲ್ಲಿ ಸಂಚಾರ ಮಾಡೋರು, ಹಡಗುಗಳಲ್ಲಿ ಸಂಚಾರ ಮಾಡೋರು ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ. ಜೊತೆಗೆ ವೃತ್ತಿಯಲ್ಲಿ ಲಾಭ ಇದೆ, ಅನುಕೂಲ ಇದೆ, ಯೋಚನೆ ಮಾಡೋದು ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ ಜಲದುರ್ಗ ಪ್ರಾರ್ಥನೆ ಮಾಡ್ಕೊಳ್ಳಿ. ಜಲವಾಸದಲ್ಲಿರ್ತಕ್ಕಂಥ ಯಾವುದೇ ನಿಮ್ಮ ಸಮೀಪದ ದೇವರುಗಳು ಆಗಬಹುದು ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವ್ಯಯ ಅಧಿಕವಾಗಿರ್ತದೆ, ಖರ್ಚು ಜಾಸ್ತಿ ಈ ದಿವಸ. ಜೊತೆಗೆ ಈ ದಿವಸ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಥ್ರೋಟ್ ಇನ್ಫೆಕ್ಷನ್ ಕೂಡ ಸಾಧ್ಯತೆ ಇದೆ ಈ ದಿವಸ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಬೇಕು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ, ನಿಮಗೆ ಪ್ರಶಂಸೆ ಸಿಗುತ್ತೆ, ಹೊಸ ಅವಕಾಶಗಳಿಗೆ ಸಾಧ್ಯವಾಗುತ್ತೆ, ಇರ್ತಕ್ಕಂಥ ಸ್ಥಾನದಲ್ಲಿ ಒಂದು ವಿಶೇಷ ಮಾನ್ಯತೆ ಸಿಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಈ ದಿವಸ ಅಕ್ಕಿ ದಾನವನ್ನು ಮಾಡಿ ಅಥವಾ ಅನ್ನದಾನ ಮಾಡಿ, ಬಹಳ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ನೀರಿನ ತೊಂದರೆ ಆಗುತ್ತೆ. ನೀರು ಕುಡಿಯೋದು, ಸೇವನೆ ಮಾಡ್ತಕ್ಕಂಥ ನೀರು ಸ್ವಲ್ಪ ಶುದ್ಧವಾಗಿರಲಿ. ಇದರ ಹೊರತಾಗಿ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರತಕ್ಕಂಥವ್ರು ಇರಬಹುದು, ಔಷಧ ವ್ಯಾಪಾರಿಗಳಾಗಬಹುದು, ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಶತ್ರುಗಳ ಬಾಧೆ ಇರ್ತದೆ, ಆದರೆ ಅದನ್ನು ದಾಟ್ತೀರಾ, ಯೋಚನೆ ಮಾಡಬೇಡಿ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ, ನಷ್ಟವೂ ಇದೆ. ಕೆಲಸ ಚೆನ್ನಾಗಿದೆ, ಕಿರಿಕಿರಿಯೂ ಇದೆ. ಒಂಥರ ಶುಭಾಶುಭ ಮಿಶ್ರವಾಗಿದೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಹೆಚ್ಚಿನ ಸಮಾಧಾನ ಸಿಗಲ್ಲ ಈ ದಿವಸ, ಅಸಮಾಧಾನ ಇರ್ತದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಮಂಗಲಿಯರಿಗೆ ಅವರ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಒಂದು ಮಂಗಳ ದ್ರವ್ಯ ದಾನ ಮಾಡೋದು ತುಂಬ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.